Hi friends, welcome to my channel. What is the x in the sequence 4, 196, 16, 144, 3600, 64 x? 4 2 2 4 14 14 196 4 4 16 12 12 144 6 6 36 10 10 100 8 8 64. ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ 2 ಸ್ಕ್ವೇರ್ 14 ಸ್ಕ್ವೇರ್ 4 ಸ್ಕ್ವೇರ್ 12 ಸ್ಕ್ವೇರ್ 6 ಸ್ಕ್ವೇರ್ 10 ಸ್ಕ್ವೇರ್ 8 ಸ್ಕ್ವೇರ್ ದ ಆನ್ಸರ್. ಎರಡು ಮತ್ತು 4 6 8 ಅಲ್ವಾ. ಅದೇ ಥರ 14 12 10 8 ಇದು ಇಳಿಕೆ ಕ್ರಮದಲ್ಲಿದೆ, ಅದು ಏರಿಕೆ ಕ್ರಮದಲ್ಲಿದೆ. ನೆಕ್ಸ್ಟ್ ಯಾವ್ದು ಬರುತ್ತೆ ಎಕ್ಸಿಗೆ? 14 12 10 8 ಅಂತ ಬಂದರೆ, ಇನ್ನು ಏರಿಕೆ ಕ್ರಮದಲ್ಲಿ 2 4 6 8 ಅಂತ ಬಂದಿದೆ. ಇನ್ನು ಇಳಿಕೆ ಕ್ರಮದಲ್ಲಿ 10ರ ನಂತರ ಬರೋದು ಯಾವುದು? 8. ಹಾಗಾಗಿ 8 ಸ್ಕ್ವೇರ್ 8 ಸ್ಕ್ವೇರ್ ಎಷ್ಟು? 64 64. 64 ಎಲ್ಲಿದೆ? 8 8 64. ಆಪ್ಷನ್ ಎ 48 ಅಲ್ಲ, ಆಪ್ಷನ್ ಬಿ 64 ರೈಟ್ ಆನ್ಸರ್. ಆಪ್ಷನ್ 125 ಅಲ್ಲ, ಆಪ್ಷನ್ ಡಿ 256 ಅಲ್ಲ. ನಾವು ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಎಕ್ಸ್ ಇನ್ ದ ಸೀಕ್ವೆನ್ಸ್ 132 129 124 117 106 93 ಎಕ್ಸ್? ಆಪ್ಷನ್ ಎ 74, ಆಪ್ಷನ್ ಬಿ 75, ಆಪ್ಷನ್ ಸಿ 76, ಆಪ್ಷನ್ ಡಿ 77. 132 ಮತ್ತು 129ರ ಮಧ್ಯೆ ಇರೋ ವ್ಯತ್ಯಾಸ ಎಷ್ಟು? -3. ಅಂದರೆ 3 ಕಳೆದಾಗ 129 ಬರುತ್ತೆ 132ರಿಂದ. ಅದೇ ಥರ 129ರಿಂದ 5 ಕಳೆದ್ರೆ 124 ಬರುತ್ತೆ. 7 ಕಳೆದ್ರೆ 117, 11 ಕಳೆದ್ರೆ 106, 13 ಕಳೆದ್ರೆ 93 ಬರುತ್ತೆ. ಎಷ್ಟು ಕಳೆದಿದ್ದಾರೆ? 3 5 7 11 13 ಕಳೆದಿದ್ದಾರೆ. ಇವು ಯಾವ ಸಂಖ್ಯೆ? 3 5 7 11 13 ಅನ್ನೋದು ಬೆಸ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಯಲ್ಲಿ ನೆಕ್ಸ್ಟ್ ಬರೋ ಸಂಖ್ಯೆ 17. 17 ಅಂದರೆ ಅಲ್ಲಿರೋ 93ರಿಂದ 17ನ ಮೈನಸ್ ಮಾಡಬೇಕು. 93ರಿಂದ 17ನ ಮೈನಸ್ ಮಾಡಿದರೆ ಬರೋದು 76. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಎಲ್ಲ ರೀತಿಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನ ಆನ್ಸರ್ ಸಮೇತ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. 93 - 17 ಮಾಡಿದರೆ ಬರೋದು 76. 76 ಆಪ್ಷನಲ್ಲಿದೆಯಾ? ಆಪ್ಷನ್ ಎ 74 ಅಲ್ಲ, ಆಪ್ಷನ್ ಬಿ 76 ರೈಟ್ ಆನ್ಸರ್. 75 ಅಲ್ಲ, 77 ಅಲ್ಲ. ಇನ್ನು ನೆಕ್ಸ್ಟ್ ಕ್ವಶನಿಗೆ ಬರುವ. ಕನ್ಸಿಡರ್ ದ ಫಾಲೋವಿಂಗ್ ಸೀಕ್ವೆನ್ಸ್ ದ್ಯಾಟ್ ಫಾಲೋ ಸೇಮ್ ಅರೇಂಜ್ಮೆಂಟ್. ಅಂದರೆ ಬಿಟ್ಟ ಸ್ಥಳ ಹೇಗೆ ತುಂಬಬೇಕು ಮತ್ತು ಸೇಮ್ ಅದು ಹೇಗಿದೆಯೋ ಅದೇ ಥರ ಮಾಡಬೇಕು ಆನ್ಸರ್ನ. ಸಿ ಡ್ಯಾಶ್ ಎ ಡಬಲ್ ಸಿ ಡಬಲ್ ಎ ಡ್ಯಾಶ್ ಡಬಲ್ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಬಿ. ಆಪ್ಷನ್ ಎ ಡಬಲ್ ಬಿ ಎ, ಆಪ್ಷನ್ ಬಿ ಸಿ ಟ್ರಿಬಲ್ ಬಿ, ಆಪ್ಷನ್ ಸಿ
ಡಬಲ್ ಬಿ ಆಪ್ಷನ್ ಡಿ ಡಬಲ್ ಸಿ. ಇದು ಹೇಗೆ ಬರುತ್ತೆ ಅಂದರೆ ಮೊದಲು ಆನ್ಸರ್ ಮಾಡುವ, ಆನ್ಸರ್ ಮಾಡಿದ್ಮೇಲೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ. ಈಗ ಸಿ ಇದೆಯಲ್ಲ, ಸಿ ಆದಮೇಲೆ ನೆಕ್ಸ್ಟ್ ಸಿ ಬರುತ್ತೆ. ನೆಕ್ಸ್ಟ್ ಸಿ ಆದಮೇಲೆ ಇಲ್ಲಿ ನೋಡಿ ಡಬಲ್ ಸಿ ಡಬಲ್ ಎ ಆದಮೇಲೆ ಬಿ ಬರುತ್ತೆ. ಡಬಲ್ ಎ ಆದಮೇಲೆ ಬಿ ಬರುತ್ತೆ. ಈಗ ಡಬಲ್ ಬಿ ಆಗುತ್ತೆ. ಸಿ ನೆಕ್ಸ್ಟ್ ಬರೋದು ಡಬಲ್ ಬಿ. ಹೇಗೆ ಬರುತ್ತೆ ಅಂದರೆ ಈಗ ಡಬಲ್ ಸಿ ಬಾರ್ ಹಾಕ್ಕೊಳ್ಳಿ, ಎ ಡಬಲ್ ಸಿ ಡಬಲ್ ಎ ಬಾರ್ ಬಿ ಬಾರ್ ಡಬಲ್ ಎ ಬಾರ್ ಬಿ ಬಾರ್ ಸಿ ಬಾರ್ ಡಬಲ್ ಬಿ. ಆಯಿತಾ? ಎ ಮತ್ತು ಬಿ ಸಿ ಅವು ನೋಡಿ ಎಷ್ಟರ ಮಧ್ಯೆ ಇದೆ, ಮಧ್ಯದಲ್ಲಿ ಎರಡೆರಡು ಜೋಡಿ ನಂಬರ್ಸ್ ಆದಮೇಲೆ, ನಂಬರ್ಸ್ ಅಥವಾ ಯಾವುದೇ ರೀತಿ ಲೆಟರ್ಸ್ ಆದಮೇಲೆ ನೆಕ್ಸ್ಟ್ ಬೇರೆ ಲೆಟರ್ಸ್ ಬಂದಿದೆ. ಇದೇ ಥರ ಯಾವುದೇ ಕ್ವಶನ್ಸ್ ಆಗಿರಲಿ, ಸೇಮ್ ನಾವು ಮೊದಲು ಕ್ವಶನ್ನ ಅರ್ಥ ಮಾಡ್ಕೋಬೇಕು. ಕ್ವಶನ್ನ ಅರ್ಥ ಆದರೆ ಆನ್ಸರ್ ಈಸಿಯಾಗಿ ಬರುತ್ತೆ. ಈಗ ಅಲ್ಲಿ ಬಂದಿರೋದು ಸಿ ಬಿ 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 ಅಂದರೆ ಸಿ ತ್ರಿಬಲ್ ಬಿ ಇರೋದು ಆಪ್ಷನ್ ಬಿ ರೈಟ್ ಆನ್ಸರ್. ಥ್ಯಾಂಕ್ ಯು ಆಲ್.